ಸರ್ ಕಡಿಮೆ ಬೆಲೆಯಲ್ಲಿ ಗಾಡಿ ನೋಡ್ತಾ ಇದ್ದೀರಾ? ತುಂಬ ಕಡಿಮೆ ಬೆಲೆಯಲ್ಲಿ ಬೇಕು ಅಂದರೆ ಬನ್ನಿ. ಶಿಫ್ಟ್ ಇದೆ, ಸ್ಯಾಂಟ್ರೋ ಇದೆ, 9 ಮಾಡಲು ಸ್ಯಾಂಟ್ರೋ, 11 ಮಾಡಲು ಸ್ಯಾಂಟ್ರೋ, 8 ಮಾಡಲು ಗಾಡಿ ಕೊಡ್ತೀನಿ ಸರ್. 2011 ಮಾಡಲು, 2009 ಮಾಡಲು, ಫೈನಲ್ ಟು ಫೈನಲ್ 1.75 ಕೊಡ್ತೀನಿ ಸರ್. 2008 ಮಾಡಲು ಶಿಫ್ಟ್, ಸೆಕೆಂಡ್ ಓನರ್ ಗಾಡಿ, ಬರೀ 80,000 ಓಡಿದೆ, ಬರೀ 80,000 ಓಡಿದೆ. ನಿಮ್ಗೆ 2,20,000ಗೆ ಗಾಡಿ ಕೊಡ್ತೀನಿ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಉಮೇಶ್ 84 ಚಾನಲ್. ತುಂಬ ಏನಂತಂದರೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಶೋರೂಮ್ ತೋರಿಸಿ ಸರ್, ಹಾಗೆ ಒಂದು ಹೊಸ ಶೋರೂಮ್ ತೋರಿಸಿ ಅಂತ. ಹಾಗಾಗಿ ನಾನು ಇವತ್ತು ಏನು ಮಾಡಿದ್ದೀನಿ ಅಂತಂದರೆ 77 ಕಾರ್ಸ್ ಬಂದಿದ್ದೀನಿ. ಇದು ಶೋರೂಮು ಹೊಸದಾಗಿ ಹೊಸ ಬ್ರ್ಯಾಂಡೆಡ್ ಇಟ್ಕೊಂಡು ಹೊಸ ಏಮ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದಾರೆ. ಜಸ್ಟ್ 20 ಡೇಸಿಂದ 1 ಮಂತ್ ಆಗಿದೆ. ಸೊ ನಮ್ಮ ಜೊತೆ ಇವತ್ತು ಅವ್ರು ಏನು ಹೇಳ್ತಾರೆ, ಹೊಸ ಶೋರೂಮ್ ಅವ್ರು ಏನು ಅಂತ ತಿಳ್ಕೊಂಡು ನಾವು ಮಾತಾಡೋಣ ಅಂತ. ಸರ್ ನಮಸ್ತೆ. ಸರ್ ನಮಸ್ಕಾರ. ವೆಲ್ಕಮ್ ಟು ಲಕ್ಕಿ ಉಮೇಶ್ 84 ಚಾನಲ್ ಸರ್. ಸರ್ ಹೇಗಿದ್ದೀರಾ ರೀ ಸರ್? ಸರ್ ಫೈನ್ ಸರ್, ನೀವು ಸರ್? ಸರ್ ತುಂಬ ಚೆನ್ನಾಗಿದ್ದೀನಿ. ಅಂತೂ ನಿಮ್ಮ ಏಮ್ನ ಕರೆಕ್ಟಾಗಿ ಫುಲ್ ಮಾಡ್ಕೊಂಡಿದ್ದೀರಾ. ಖಂಡಿತ ಸರ್. ಸೊ ಹೇಗಿದೆ ಸರ್ 77 ಕಾರ್ಸು? ಹೇಗೆ ಸ್ಟಾರ್ಟ್ ಮಾಡಿದ್ರಿ, ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ಸರ್ ಹೇಗೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳೋಕೆ ಅಂದರೆ, ಹಾಂ ಸರ್ ಇದು ನನ್ನ ಕನಸು ಸರ್. ಇದು Okay. 77 ನನ್ನ ಕನಸು ಇದು. ಎಸ್ ಸರ್. 20 ವರ್ಷದಿಂದ ನಾನು ಅನ್ಕೊಂಡಿದ್ದೆ ಶೋರೂಮ್ ಮಾಡಬೇಕು ಅಂದ್ಬಿಟ್ಟು ಮಾಡಿದ್ದೀನಿ. ಎಸ್ ಸರ್. ಸೊ ಇದು ಬೆನಿಫಿಟ್ ಏನು ಅಂತಂದ್ರೆ ಕಸ್ಟಮರ್ ಬೆನಿಫಿಟ್ ಸರ್. ಹೌದು ಲೋ ಮಾಡೆಲ್ ವೆಹಿಕಲ್, ಲೋ ಹಾ, ಹಾ. ಬಡ್ಜೆಟ್ ವೆಹಿಕಲ್ Okay. ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದನ್ನ ಅದೇ ತರ ಗಾಡಿಗಳು ಇಟ್ಟಿದ್ದೀನಿ. ಫೈನ್ ಸರ್. ಕ್ವಾಲಿಟಿ ಇರೋ ಗಾಡಿಗಳೇ ಸರ್ ನನ್ನ ಹತ್ರ ಇರೋದು. ಯಾವುದು ಆಕ್ಸಿಡೆಂಟ್ ವೆಹಿಕಲ್ ಇಲ್ಲ ಓಕೆ ಸರ್. ಏನು ಬಜೆಟಿಂದ ಗಾಡಿ ಸ್ಟಾರ್ಟ್ ಆಗ್ಬೋದು? ಸರ್. 1 ಲಕ್ಷದಿಂದ ಸ್ಟಾರ್ಟ್ ಇದೆ ಸರ್. 1 ಲಕ್ಷದಿಂದ ಸರ್. ಸಿಂಗಲ್ ಓನರ್, ಸೆಕೆಂಡ್ ಓನರ್ ಆ ಥರ ಇರುತ್ತೆ? ಸಿಂಗಲ್, ಸೆಕೆಂಡ್, ಥರ್ಡ್ ಫೋರ್ತ್ ಓನರ್ ಇಲ್ಲ ಸರ್. ಸೊ ಹಾಗಾಗಿ ಒಂದು ಏನು ಅಂತಂದರೆ ಎಲ್ಲ ಕಸ್ಟಮರ್ಗೆ ಕೇಳೋದು ಅಂದರೆ ಒಂದು ಗುಡ್ ಶೋರೂಮಲ್ಲಿ ಒಳ್ಳೆ ಕ್ವಾಲಿಟಿ ಇರೋಂಥ ಗಾಡಿ ತಗೊಳ್ಬೇಕು ಅಂತ. ಹೌದು ಸೊ ಸರ್. ಹೊಸ್ದಾಗಿ ನೀವು ಸ್ಟಾರ್ಟ್ ಮಾಡಿದ್ದೀರಾ, ನಾವು ಆಲ್ ದ ಬೆಸ್ಟ್ ಹೇಳ್ತೀವಿ ನಮ್ಮ ಚಾನಲಿಂದ. ಥ್ಯಾಂಕ್ ಯು. ಸೊ ಹಾಗೆ ವೀಕ್ಷಕರಿಗೆ ಹೇಳೋದು ಏನು ಅಂತಂದರೆ, ಒಂದು ಬ್ರ್ಯಾಂಡು, ಒಂದು ಕ್ವಾಲಿಟಿ ನಿಮ್ಗೆ ಆಲ್ರೆಡಿ ಗೊತ್ತು. ನಮ್ಮ ಚಾನಲಿದೆ ಫಸ್ಟ್ ನಾನು ಹಾಕೋದೇ ಕ್ವಾಲಿಟಿ ಇರುವಂಥ ಶೋರೂಮ್ ಅದು. ಹಾಗಾಗಿ ನೀವು ಯಾರೇ ಆಗಲಿ ಈ ಲೊಕೇಶನ್ಗೆ ಬರ್ಬೋದು, ಗಾಡಿ ನೋಡ್ಬೋದು. ಒಂದು ಸತಿ ಎಲ್ಲ 2 ಸತಿ ನೀವು ಚೆಕ್ ಮಾಡ್ಬೋದು. ಎಕ್ಸಾಕ್ಟ್ ಟೈಮ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಲೊಕೇಶನ್ ಸರ್ ವಿಜಯನಗರ ಮೇನ್ ರೋಡ್, ಪಟೇಗರ್ಪಾಳ್ಯ. ಹಾಗೆ ಫ್ರೆಂಡ್ಸಲ್ಲಿ ಕಾಂಟ್ಯಾಕ್ಟ್ ನಂಬರು ಮತ್ತು ಲೊಕೇಶನ್ ಎಂಟೈರ್ ಮೆನ್ಷನ್ ಮಾಡಿರ್ತೀನಿ. ಯಾರಿಗಾರು ಗೊತ್ತಾಗಿಲ್ಲ ಅಂದರೆ ಸರ್ ನೀವು ಫೋನ್ ಮಾಡ್ಬೋದು, ಲೊಕೇಶನ್ ಶೇರ್ ಮಾಡ್ತಾರೆ ಅಂತ ಹೇಳ್ತಾ. ಸರ್ ಹಾಗಾದರೆ ಯಾವ್ಯಾವ ಗಾಡಿಗಳಿದೆ ಅಂತ ಒಂದೊಂದು ತಿಳ್ಕೊಳ್ತಾ ಹೋಗೋಣ. ಓಕೆ ಸರ್. ಸರ್ ಬನ್ನಿ ತಿಳ್ಕೊಳ್ತಾ ಹೋಗೋಣ. ಹಾಗೆ ಫ್ರೆಂಡ್ಸ್ ಬನ್ನಿ, ಏನು ಬಜೆಟ್ ಸ್ಟಾರ್ಟ್ ಆಗುತ್ತೆ, ಯಾವ್ಯಾವ ಗಾಡಿಗಳಿದೆ ಏನು ಅಂತ ಪ್ರತಿಯೊಂದು ನಾವು ತಿಳ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ. ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾವೆಲ್ಲ ವೀಡಿಯೋಗಳನ್ನ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಎಲ್ಲ ಕಾರುಗಳನ್ನ ತಿಳ್ಕೊಂಡು ಪ್ರತಿಯೊಂದನ್ನು ನಾವು ಪ್ರೈಸ್ ಸಮೇತ ಕ್ವಾಲಿಟಿ ತಿಳ್ಕೊಳ್ತೀವಿ. ಒಂದು ಚೆವರ್ಲೆಟ್ ಸ್ಪಾರ್ಕ್ ಇದೆ, ಬ್ಲ್ಯಾಕ್ ಬ್ಯೂಟಿನಿ ಅಂತ ಹೇಳ್ಬೋದು. ಸರ್ ಈ ಗಾಡಿ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ಬೋದಾ? ಸರ್ 2010 ಮಾಡೆಲ್ ವೆಹಿಕಲ್ ಸರ್. ಇದು ಸಿಂಗಲ್ ಓನರು. ಹಾಂ ಸರ್. ಸರ್ ಸಿಂಗಲ್ ಓನರ್ ಬರೀ 47,000 ಜಿನಿಯನ್. ಓಕೆ ಸರ್. ಓಕೆ. ಕಸ್ಟಮರ್ 1,05,000 ಕೊಡ್ತಾ ಇದ್ದಾರೆ ಸರ್. ಇದು 1,05,000ಕ್ಕೆ 5,000. ಓಕೆ ಸರ್. 47,000 ಜಿನಿಯನ್ ಓಡಿದೆ ಸರ್. ಇದು 47,000 ಕಿಲೋಮೀಟರ್ ಓಡಿದೆ. ಹೌದು ಸರ್. ಹಾಗೆ ಫ್ರೆಂಡ್ಸ್ ಯಾರಾದರೂ ಒಂದು ಫ್ಯಾಮಿಲಿಗೆ ಒಂದು ವೆರಿ ಗುಡ್ ಮೇಂಟೈನ್ ಗಾಡಿ ಅಂತ ಯಾರಾದರೂ ನೋಡ್ತಾ ಇದ್ರೆ, ನೀವು ಡೈರೆಕ್ಟಾಗಿ ಬಂದು ಶೋರೂಮಲ್ಲಿ ನೋಡಿದ್ರೆ ಒಂದು ಬೆಸ್ಟ್ ರೇಟಲ್ಲೇ ಆಗುತ್ತೆ ಅಂತ ನಾವು ಹೇಳ್ಬೋದು. ಫೈನಲ್ ಟು ಫೈನಲ್ ಏನು ರೇಟ್ ಆಗ್ಬೋದು ಸರ್? ಸರ್ 1 ಲಕ್ಷ ಕೊಡ್ತಾರೆ ಸರ್ ಕಸ್ಟಮರ್. 1 ಲಕ್ಷಕ್ಕೆ ಫೈನಲ್ ಮಾಡ್ತಿದ್ದಾರೆ. ಹಾಗೆ ಯಾರಾದರೂ ಬಂದು ಡೈರೆಕ್ಟಾಗಿ ಫೇಸ್ ಟು ಫೇಸ್ ಮಾತಾಡೋದು, ಇದು ಕೂಡ ನೆಗೋಷಿಯಬಲ್ ರೈಟ್ ಅಂತ ಹೇಳ್ತಿದ್ದಾರೆ. ಹಾಗೆ ಯಾರಾದರೂ ನೋಡ್ತಾ ಇದ್ರೆ ಒಂದು ಎಷ್ಟು ಮೈಲೇಜ್ ಕೊಡ್ಬೋದು ಸರ್ ಗಾಡಿ? ಇದು ಸರ್ 18 ಬರುತ್ತೆ ಸರ್. 18 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಯಾರು ಹಾಗೆ ನೋಡ್ತಾ ಇದ್ರೆ ಡೈರೆಕ್ಟಾಗಿ ಬಂದು ಶೋರೂಮಲ್ಲಿ ನೋಡೋದ್ರಿಂದ ಒಂದು ನೆಗೋಷಿಯಬಲ್ ಪ್ರೈಸ್ ಆಗುತ್ತೆ ಸರ್. 2011 ಮಾಡೆಲ್ ಸರ್. ಹಾಂ ಸರ್. ಸೆಕೆಂಡ್ ಓನರ್ ಗಾಡಿ. 57,000 ಜಿನಿಯನ್ ಓಡಿದೆ. ಹಾಂ ಸರ್. ಮೆರೂನ್ ರೆಡ್ ಕಲರ್. ಓಕೆ. ಓಕೆ. FC ಇನ್ಶೂರೆನ್ಸ್ ಇನ್ನೂ 2 ವರ್ಷ ಟೈಮ್ ಇದೆ ಸರ್ ಇದಕ್ಕೆ. ಎಸ್ ಸರ್. ಬಟ್ ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್? ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್ ಗಾಡಿ? 57,000 ಓಡಿದೆ. 57,000. ಹೌದು. ಅಂದ್ರೆ ಫೈನಲ್ ಎಷ್ಟು ರೈಟ್ ಏನು ಮಾಡ್ತೀರಾ ಸರ್ ಗಾಡಿ? ಫೈನಲ್ ಟು ಫೈನಲ್ ಅಂದ್ರೆ ಕಸ್ಟಮರ್ ನಿಮಗೆ 2 ಲಕ್ಷಕ್ಕೆ ಕೊಟ್ಬಿಡ್ತಾರೆ ಸರ್. ಇದು 2 ಲಕ್ಷಕ್ಕೂ ಫೈನಲ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ನೀವು ಹಾಗೆ ನೋಡೋದಾದ್ರೆ ಬಾಡಿ ಕಂಡೀಷನ್ ತುಂಬಾನೇ ಚೆನ್ನಾಗಿದೆ. ಹಾಗೆ ಟೈರ್ ಕಂಡೀಷನ್ ಕೂಡ 4 ಟೈರು ಕೂಡ ನ್ಯೂ ಬ್ರಾಂಡೆಡ್ ಟೈರ್ಸ್ ಇದೆ. ಹಾಗೆ ಯಾವುದೇ ಡೆಂಟಸ್ ಆಗಲಿ ಸ್ಕ್ರಾಚಸ್ ಆಗಲಿ ಯಾವುದೂ ಇಲ್ಲ ಗಾಡೀಲಿ. ಹಾಗೆ ಯಾರಾದರೂ ನೋಡ್ತಾ ಇದ್ರೆ ಡೈರೆಕ್ಟಾಗಿ ಬಂದು ಶೋರೂಮಲ್ಲಿ ಮಾತಾಡಿದ್ರೆ ಒಂದು ಗುಡ್ ಪ್ರೈಸ್ ಆಗುತ್ತೆ ಅಂತ. ಫೈನಲ್ ಟು ಫೈನಲ್ ಏನಾಗ್ಬೋದು ಸರ್ ಗಾಡಿ? ಫೈನಲ್ ಟು ಫೈನಲ್ 2.35 ಹೇಳ್ತಾ ಇದ್ರು ಕಸ್ಟಮರ್, 2 ಲಕ್ಷಕ್ಕೆ ಕೊಟ್ಬಿಡ್ತಾರೆ ಸರ್. ಸೊ 2,35,000 ಹೇಳ್ತಾ ಇದ್ದಾರೆ. ಅದು ಕೂಡ ನೆಗೋಷಿಯಬಲ್ ಇದೆ. ಫೈನಲ್ ಟು ಫೈನಲ್ 2 ಲ್ಯಾಕ್ ಹೇಳ್ತಿದ್ದಾರೆ. ಯಾರಾದರೂ ಹಾಗೆ ನೋಡ್ತಾ ಇದ್ದಾರೆ ಸೆಂಟ್ರನ ಫ್ರೆಂಡ್ಸ್ ಡೈರೆಕ್ಟಾಗಿ ಬಂದು ಮಾತಾಡೋದ್ರಿಂದ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಂತಲೇ ಹೇಳ್ಬೋದು ಸರ್. 2009 ಮಾಡೆಲ್. ಹಾಂ ಸರ್. 2009 ಮಾಡೆಲ್ ಸೆಕೆಂಡ್ ಓನರ್. Okay. 80,000 ಕಿಲೋಮೀಟರ್ ಓಡಿದೆ ಸರ್. ಎಸ್ ಸರ್. ಸಣ್ಣ ಪುಟ್ಟ ಡೆಂಟು ಸ್ಕ್ರಾಚ್ ಇದೆ. ಹಾಂ ಸರ್. ಎಲ್ಲ ಶೋರೂಮ್ ಮೇಂಟೈನ್. ಓಕೆ. ಗಾಡಿ ತುಂಬಾ ನೀಟಾಗಿದೆ. ಎಸ್ ಸರ್. ಏನು ಖರ್ಚಿಲ್ಲ ಸರ್. ಓಕೆ. ರೀಸೆಂಟ್ ಆಗಿ ಸರ್ವಿಸ್ ಕೂಡ ಆಗಿದೆ. ಹಾಂ. ಸರ್ವಿಸ್ ಕೂಡ ಮಾಡಂಗಿಲ್ಲ ಈ ಗಾಡಿ. ಓಕೆ. ಫ್ರಂಟ್ ಹೆಡ್ ಪವರ್ ವಿಂಡೋ ಬರುತ್ತೆ ಸರ್ ಈ ಗಾಡಿಗೆ. ಹಾಂ ಸರ್. ಸರ್ ಇನ್ಶೂರೆನ್ಸ್? ಸರ್ ಇನ್ಶೂರೆನ್ಸ್ ಒಂದು ಲ್ಯಾಪ್ಸ್ ಇದೆ. ಓಕೆ ಸರ್. ಓಕೆ. ಫೈನಲ್ ಟು ಫೈನಲ್ ಏನು ರೇಟ್ ಮಾಡ್ಬೋದು ಸರ್ ಇದನ್ನ ಗಾಡಿ? ಸರ್ ಫೈನಲ್ ಟು ಫೈನಲ್ 175 ಗೆ ಕೊಡ್ತೀನಿ ಸರ್ ಇದು. ಸೊ 175 ಫೈನಲ್ ಹೇಳ್ತಿದ್ದಾರೆ ಫ್ರೆಂಡ್ಸ್. ಹಾಗೆ ಯಾರಾದರೂ ನೋಡ್ತಾ ಇದ್ರೆ ನೀವು ಶೋರೂಮಲ್ಲಿ ಬಂದು ಮಾತಾಡೋದ್ರಿಂದ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. VXi ಪೆಟ್ರೋಲ್ ವರ್ಷನ್ ಇದೆ ಫ್ರೆಂಡ್ಸ್. ಸರ್ ಈ ಗಾಡಿ ಬಗ್ಗೆ ಹೇಳ್ಬೋದಾ? ಸರ್ 2008 ಮಾಡೆಲ್ ಪೆಟ್ರೋಲ್ ವೆಹಿಕಲ್ VXi. ಎಸ್ ಸರ್. ಓಕೆ. ಸೆಕೆಂಡ್ ಓನರ್ ಆಗಿದೆ. ಬರೀ 80,000 ಜಿನಿಯನ್ ಓಡಿದೆ ಸರ್ ಇದು. ಎಸ್. ಓಕೆ ಸರ್.
4 ಪವರ್ ವಿಂಡೋ ಬರುತ್ತೆ, ಹಾಂ AC ಇದೆ, ಪವರ್ ಸ್ಟೇರಿಂಗ್ ಇದೆ ಸರ್. ಓಕೆ. ಇನ್ಸೂರೆನ್ಸ್ ಇನ್ಶೂರೆನ್ಸು ರನ್ನಿಂಗ್ ಇದೆ ಸರ್. ಸರ್ ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್ ಗಾಡಿ? ಸರ್ 80,000 ಓಡಿದೆ ಸರ್. ಸೊ ಹಾಗಾದ್ರೆ ಏನು ರೈಟ್ ಮಾಡ್ತಾ ಇದ್ದೀರಾ ಸರ್ ಇದು? ಸರ್ ಫೈನಲ್ 2,20,000ಕ್ಕೆ ಬರುತ್ತೆ ಸರ್. ಸೊ 2,20,000ಗೆ ನೀವು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಸ್ವಿಫ್ಟು ಪೆಟ್ರೋಲ್ ವರ್ಷನ್ ಅಂತ ಹೇಳ್ತಿದ್ದಾರೆ. ಸೊ ಯಾರಾದರೂ ಹಾಗೆ ನೋಡ್ತಾ ಇದ್ದರೆ, ಹಾಗೆ ಬಾಡಿ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ. ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು, 72 to 80% ಟೈರ್ ಕಂಡೀಷನ್ ಇದೆ. ಯಾವುದೇ ಗಾಡಿ ಆಕ್ಸಿಡೆಂಟ್ ಫ್ರೀ ಗಾಡಿ ಅಂತಲೇ ಹೇಳ್ಬೋದು. ಸರ್ ಶೋರೂಮ್ ಹಿಸ್ಟ್ರಿನಾ ಗಾಡಿ? ಖಂಡಿತ ಸರ್, ಶೋರೂಮ್ ಹಿಸ್ಟ್ರಿ. ಸೊ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಅಂತ ಗಾಡಿ. ಯಾರಾದರೂ ಹಾಗೆ ನೋಡ್ತಾ ಇದ್ದಾರೆ ಡೈರೆಕ್ಟಾಗಿ ಬನ್ನಿ ಶೋರೂಮಲ್ಲಿ ನೋಡಿ ಅಂತ ಹೇಳ್ತಾ, ಈಗ ಯಾರಾದರೂ ಹಾಗೆ ನೋಡ್ತಾ ಇದ್ದಾರೆ ಬನ್ನಿ, ನೆಗೋಷಿಯಬಲ್ ರೇಟಲ್ಲಿ ಆಗುತ್ತೆ. ಈಗ DTSI ನೋಡ್ತಾ ಇರ್ಬೋದು. ಸರ್ ಈ ಗಾಡಿ ಬಗ್ಗೆ ಹೇಳ್ಬೋದಾ ಸ್ವಲ್ಪ ಡೀಟೇಲ್ಸ್? ಸರ್ 2013 ಮಾಡಲ್, ಸೆಕೆಂಡ್ ಓನರ್ ಗಾಡಿ ಸರ್ ಇದು. ಎಸ್ ಸರ್. 80,000 ರನ್ ಆಗಿದೆ ಗಾಡಿ. ಓಕೆ ಸರ್. ಗಾಡಿ ತುಂಬ ನೀಟಾಗಿ ಇಟ್ಟಿದ್ದಾರೆ ಕಸ್ಟಮರು. ಹಾಂ ಸರ್. ಸರ್ ಕಸ್ಟಮರ್ ಸರ್ ಫಸ್ಟ್ ಕಸ್ಟಮರ್ ಸೆಕೆಂಡ್ ಕಸ್ಟಮರ್ ಸರ್ ಗಾಡಿ? ಸೆಕೆಂಡ್ ಓನರ್ ಸರ್ ಇದೆ. ಸೆಕೆಂಡ್ ಓನ್ ಆಗಿದೆ ಸರ್. ಇನ್ಸೂರೆನ್ಸ್ ಇನ್ನೂ ಒಂದು 6 ತಿಂಗಳಿದೆ ಸರ್ ಇದು. ಸೊ ಇನ್ಸೂರೆನ್ಸ್ ಇನ್ನೂ 6 ತಿಂಗಳು ಇದೆ ಅಂತ ಹೇಳ್ತಿದ್ದಾರೆ. ಹಾಗೆ ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್ ಗಾಡಿ? ಸರ್ 80,000 ಓಡಿದೆ ಇದು. ಸೊ 80,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಫ್ರೆಂಡ್ಸ್. ಇಂಟೀರಿಯರ್ ಹಾಗೆ ನೋಡಿದ್ರೆ ವೆಲ್ ಮೇಂಟೈನ್ ಇಂಟೀರಿಯರ್ ಇದೆ. ಹಾಗೆ ನೀವು ನೋಡ್ತಾ ಇರ್ಬೋದು ABS ಮತ್ತು ಕಂಪ್ನಿ ಸಿಸ್ಟಮ್ ಇದೆ, ತುಂಬಾ ವೆಲ್ ಮೇಂಟೈನ್ ಗಾಡಿ ಅಂತಲೇ ಹೇಳ್ಬೋದು. ಹಾಗೆ ಯಾರಾದರೂ ನೋಡ್ತಾ ಇದ್ದರೆ ಡಿಸೈರ್ ಒಂದು 7 ಸೀಟರ್ ಯಾರಾದರೂ ಹಾಗೆ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಡೈರೆಕ್ಟಾಗಿ ಬಂದು ಶೋರೂಮಲ್ಲಿ ಮಾತಾಡಿ ಅಂತ ಹೇಳ್ತಾ, ಹಾಗೆಯೇ ನೀವು ನೋಡ್ತಾ ಇರೋದು ಟೈರ್ ಕಂಡೀಷನ್ ಒಂದು ಬೆಸ್ಟ್. ಯಾಕೆಂದರೆ ನೀವು ಬ್ರ್ಯಾಂಡೆಡ್ ಟೈರ್ಸ್ ಇದೆ 4 ಕೂಡ, ನೀವು ಹಾಗೆ ನೋಡ್ತಾ ಇರ್ಬೋದಲ್ಲ. ಹಾಗೆ ಯಾರಾದರೂ ನೋಡ್ತಾ ಇರೋ ಫ್ರೆಂಡ್ ಇರ್ಟಿಗನ ನೀವು ಡೈರೆಕ್ಟಾಗಿ ಶೋರೂಮಲ್ಲಿ ಬಂದು ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸಲ್ಲಿ ಆ ಗಾಡಿ ಸರ್ 550 ಕೊಟ್ಟು ಮಾಡ್ತಾ ಇದ್ದೀನಿ. ಹಾಂ ಅಂದರೆ ಫೈನಲ್ ಟು ಫೈನಲ್ ಸರ್? ಫೈನಲ್ ಟು ಫೈನಲ್ ಸರ್ ಒಂದು 525ಗೆ ಕೊಟ್ಬಿಡ್ತೀನಿ ನೋಡಿ. 520ಗೆ ಮಾಡಿಲ್ಲ, ಎಲ್ಲ ಕ್ವಾಲಿಟಿ ಗಾಡಿನೇ ಸರ್. ಯಾವುದು ಆಕ್ಷನ್ ಗಾಡಿ ಯಾವುದೂ ಇಲ್ಲ ಸರ್. ಹೌದಾ? ಕಂಪ್ಲೀಟ್ ಎಲ್ಲ ಗಾಡಿಗಳು ಶೋರೂಮ್ ಇಷ್ಟು ಸಿಗ್ಬೋದಾ ಸರ್? ಕೆಲವೊಂದು ಗಾಡಿಗೆ ಸಿಗುತ್ತೆ, ಕೆಲವೊಂದು ಗಾಡಿಗೆ ಸಿಗೋದಿಲ್ಲ ಸರ್. ಸೊ ಅಂದರೆ ಒಂದು ಏನಂದರೆ ಹಿಸ್ಟ್ರಿ ಅಂದರೆ ಸರ್ವಿಸ್ ಹಿಸ್ಟ್ರಿ ಸಿಗ್ಬೋದಾ? ಕೆಲವೊಂದು ಸರ್ ನೋಡಿ, ಎಲ್ಲ ಕಸ್ಟಮರ್ ಶೋರೂಮ್ ಅಲ್ಲೇ ಮಾಡ್ತಾರೆ ಅಂತ ಹೇಳಕ್ ಆಗೋದಿಲ್ಲ. ಓಕೆ. ಒಬ್ರು ಶೋರೂಮ್ ಅಲ್ಲಿ ಮಾಡಿರ್ತಾರೆ, ಒಬ್ರು ಆಥರೈಸ್ಡ್ ಸರ್ವಿಸ್ ಮಾಡಿರ್ತಾರೆ. ಯಾವ್ದು ಶೋರೂಮ್ ಇರುತ್ತೆ ಅದ್ರದ್ದು ನಾನು ಇಷ್ಟ ಕೊಡ್ತೀನಿ ಸರ್. ಫ್ರೆಂಡ್ಸ್ ಯಾರು ಹಾಗೆ ನೋಡ್ತಾ ಇದ್ದಾರೆ, ನೀವು ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಜೊತೆಗೆ ನಿಮಗೆ ಒಳ್ಳೆ ಮೇಂಟೈನ್ ಗಾಡಿಗಳು ಸಿಗುತ್ತೆ ಅಂತ ಹೇಳ್ತಾ, ಯಾರಾದರೂ ನೋಡ್ತಾ ಇದ್ದಾರೆ ಬನ್ನಿ. 7 ಸೀಟರ್ ಗಾಡಿ ಬೆಸ್ಟ್ ಗಾಡಿ ಸರ್. ಗ್ರ್ಯಾಂಡ್ i10 ಆಸ್ಟಾ ಆಪ್ಷನಲ್. ಓಕೆ ಸರ್. ಬಟನ್ ಸ್ಟಾರ್ಟ್ ಇದೆ, ಫುಲ್ಲಿ ಟಾಪ್ ಎಂಡ್, ಫುಲ್ಲಿ ಲೋಡೆಡ್ ವೆಹಿಕಲ್ ಇದು. ಓಕೆ ಸರ್. ಓಕೆ. 2015 ಮಾಡಲು, ಸೆಕೆಂಡ್ ಓನರು. ಓಕೆ. 77,000 ರನ್ ಆಗಿದೆ ಸರ್ ಗಾಡಿ ಇದು. ಸರ್ 77,000 ರನ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇನ್ಶೂರೆನ್ಸ್ ಸರ್? ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಸರ್, ಇನ್ಶೂರೆನ್ಸ್ ಕಟ್ಕೊಬೇಕು. ಓಕೆ. ಟೈರ್ ಸರ್, ಟೈರ್ ಕಂಡೀಷನ್ ಹೇಳ್ಬೋದಾ? ಬ್ರ್ಯಾಂಡ್ ನ್ಯೂ ಟೈರ್ ಸರ್. ಬ್ರ್ಯಾಂಡ್ ನ್ಯೂ ಟೈರ್ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ನೋಡ್ತಾ ಇರೋದಲ್ಲ ಗಾಡಿ ವೈಟ್ ಕಲರ್, ಯಾವುದೇ ಡೆಂಟಸ್ ಆಗಲಿ ಸ್ಕ್ರಾಚಸ್ ಎಲ್ಲ ಆಗಿಲ್ಲ, ವೆಲ್ ಮೇಂಟೈನ್ ಗಾಡಿನೇ ಅಂತ ಹೇಳೋದು. ಏನು ಕಾಸ್ಟ್ ಮಾಡ್ತಾ ಇದೆ ಸರ್ ಗಾಡಿ? ಸರ್ 4,50,000 ಸರ್. ಸೊ 4,50,000 ಹೇಳ್ತಿದ್ದಾರೆ, ಅದು ಕೂಡ ನೆಗೋಷಿಯಬಲ್ ಅಂತ ಹೇಳ್ತಿದ್ದಾರೆ. ಹಾಗೆ ಯಾರಾದರೂ ಒಂದು ಫ್ಯಾಮಿಲಿಗೆ ಒಂದು ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು. ಸರ್ ಮೈಲೇಜ್ ಏನು ಕೊಡ್ಬೋದು ಸರ್ ಗಾಡಿ? ಸರ್ 17ರಿಂದ 18 ಬರುತ್ತೆ ಸರ್ ಮೈಲೇಜ್. ಸೊ 70 to 80 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ಯಾರಾದರೂ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಬನ್ನಿ ಗಾಡಿನ ಒಂದ್ಸತಿ ಇಲ್ಲ ಅಂತ 2 ಸತಿ ಗಾಡಿ ನೋಡಿ ನೀವು ಆರಾಮಾಗಿ ತಗೊಂಡು ಹೋಗ್ಬೋದು. ಕಸ್ಟಮರು ಮತ್ತು ವೀಕ್ಸ್ಗೆ ಹೇಳ್ತಾ ಇರ್ತಾರೆ ಒಂದು ಟೊಯೋಟಾ ಗಾಡಿ ಇದ್ರೆ ತೋರಿಸಿದ್ದು ಸರ್. ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ 2014 ಮಾಡಲ್. ಹಾಂ ಸರ್. 2014 ಮಾಡಲ್ ಬಿ ವರ್ಷನ್ ಗಾಡಿ ಸರ್ ಇದು. ಓಕೆ ಸರ್. ವೆಲ್ ಮೇಂಟೈನ್ ಸರ್ ಗಾಡಿ, ತುಂಬಾ ನೀಟಾಗಿದೆ ಸರ್ ಗಾಡಿ ಇದು. ಓಕೆ ಸರ್. ಒರಿಜಿನಲ್ ಇದೆ, ಹಾಂ ಆಕ್ಸಿಡೆಂಟ್ ಇಲ್ಲ. ಓಕೆ. ಇನ್ಶೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ ಸರ್, ಇದು ಇನ್ಶೂರೆನ್ಸ್ ಒಂದು ಕಟ್ಕೊಬೇಕಾಗತ್ತೆ. ಸೊ ಇನ್ಸೂರೆನ್ಸ್ ನೀವು ಕಟ್ಕೊಡ್ತೀರಾ ಹೇಗೆ ಸರ್? ಕಟ್ಕೊಡ್ತೀನಿ ಸರ್ ನಾನೇ. ಓಕೆ ಸರ್. ಸರ್ ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಗಾಡಿ? ಸರ್ 2,32,000 ರನ್ ಆಗಿದೆ. 2,32,000 ಅಂದರೆ ಏನು ಕಾಸ್ಟ್ ಮಾಡ್ತೀರಾ ಸರ್ ಪ್ರೈಸ್? ಸರ್ 975 ನಾನು ಹೇಳ್ತಾ ಇರೋದು. ಹಾಂ. ಬಂದು ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಸೊ 975 ಹೇಳ್ತಿದ್ದಾರೆ ಫ್ರೆಂಡ್ಸ್ ಗಾಡಿ, ಅದು ಕೂಡ ಹೆಚ್ಚು ಕಡಿಮೆ ಅಂತ ಹೇಳ್ತಿದ್ದಾರೆ. ನೀವು ಗಾಡಿ ಕಂಡೀಷನ್ ಹಾಗೆ ನೋಡೋದಾದರೆ, ಟೈರ್ ಕಂಡೀಷನ್ ನೋಡೋದಾದರೆ, ಟೈರ್ ಒಂದು 70 to 80% ಟೈರ್ ಕಂಡೀಷನಲ್ಲಿದೆ. ಹಾಗೆ ಯಾವುದೇ ಡೆಂಟಸ್ ಅಲ್ಲಿ ಸ್ಕ್ರಾಚಸ್ ಇಲ್ಲ, ನೀವು ನೋಡ್ತಾ ಇರ್ಬೋದು. ಹಾಗೆ ವೆಲ್ ಮೇಂಟೈನ್ 7 ಸೀಟರ್ ಗಾಡಿನೇ ಅಂತ ಇರ್ಬೋದು. ಹಾಗೆ ಯಾರಾದರೂ ನೋಡ್ತಾ ಇರೋ ಫ್ರೆಂಡ್ಸ್, ನೀವು ಡೈರೆಕ್ಟಾಗಿ ಬಂದು ಮಾತಾಡ್ಬೋದು. ಹಾಗೆ ಇಂಟೀರಿಯರ್ ಬಗ್ಗೆ ಹೇಳೋದಾದರೆ, ಇಂಟೀರಿಯರ್ ನೋಡ್ತಾ ಇರ್ಬೋದು, ಇಂಟೀರಿಯರ್ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಫ್ರೆಂಡ್ಸ್. ಫೈನಲ್ ಟು ಫೈನಲ್ ಏನು ರೇಟ್ ಮಾಡ್ತೀರಾ ಸರ್ ಗಾಡಿ? 925ಗೆ ಕೊಡ್ತೀನಿ ನೋಡಿ ಸರ್. ಎಷ್ಟು? 925ಗೆ ಫೈನಲ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ಹಾಗೆ ಯಾರಾದ್ರು ನೋಡ್ತಾ ಇದ್ದಾರೆ ಟೊಯೋಟಾ ಗಾಡಿ, ಡೈರೆಕ್ಟಾಗಿ ಬಂದು ಮಾತಾಡಿದ್ರೆ ಶೋರೂಮ್ ಮೇಲೆ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ. ಚಾವ್ಲೆಟ್ ಬೀಟ್. ಹಾಂ ಸರ್. ಡೀಸೆಲ್ ವೆಹಿಕಲ್ ಸರ್. ಎಸ್ ಸರ್. 4 ಪವರ್ ವಿಂಡೋ ಇದೆ, AC ಪವರ್ ಸ್ಟೇರಿಂಗ್. ಹಾಂ ಸರ್. ಬ್ರ್ಯಾಂಡ್ ನ್ಯೂ ಟೈರ್ ಕೂಡ ಹಾಕಿದ್ದಾರೆ ಕಸ್ಟಮರ್. ಎಸ್ ಸರ್. ಬರೀ 80,000 ರನ್ ಆಗಿದೆ ಸರ್ ಗಾಡಿ ಇದು. ಸೊ 80,000 ಕಿಲೋಮೀಟರ್ ಡ್ರಿವನ್. ಎಸ್ ಸರ್. ಇನ್ಸೂರೆನ್ಸ್ ಸರ್? ಇನ್ಶೂರೆನ್ಸು ಕಟ್ಕೊಬೇಕು ಸರ್. ಓಕೆ ಸರ್. ಸರ್ ಹಾಗಾದ್ರೆ ಏನು ಹೇಳ್ತಿದ್ದೀರಾ ಪ್ರೈಸ್ ಸರ್? ಸರ್ ತುಂಬಾ ಕಡಿಮೆ ಕೊಡ್ತೀನಿ ನೋಡಿ ಸರ್. ಡೀಸೆಲ್ ವೆಹಿಕಲ್ ಯಾರು ಕೊಡೋಕ್ಕಾಗೋದಿಲ್ಲ ಇದು. ಅಂದರೆ ಕಡಿಮೆ ಅಂದರೆ ಎಷ್ಟು ಕಡಿಮೆ ಕೊಡ್ತೀನಿ ಸರ್. ಎಷ್ಟು ಕೊಡ್ಬೋದು? ಫೈನಲ್ ಟು ಫೈನಲ್ 160 ಕೊಡ್ತೀನಿ ನೋಡಿ ಸರ್. 160 ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಫೈನಲ್ ಟು ಫೈನಲ್ ನೀವು ನೋಡ್ತಾ ಇದ್ರಲ್ಲ, ವೆಲ್ ಮೇಂಟೈನ್ ಗಾಡಿನೇ ಅಂತಾನೆ ಹೇಳ್ಬೋದು. ಇನ್ನೊಂದು ರೈಟ್ ಹೇಳಿ ಸರ್ ನಾವು ಗಾಡಿಗೆ. ಸರ್ ಫೈನಲ್ ಟು ಫೈನಲ್ 160 ಯಾರು ಕೊಡೋಕ್ಕಾಗೋದಿಲ್ಲ. 160ಗೆ ವೆಹಿಕಲ್ 12 ಮಾಡಲು, ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೆಹಿಕಲ್. ನೀವು ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಬ್ಯಾಗ್ ನೀವು ನೋಡ್ತಾ ಇದ್ರೆ ಯಾವುದೇ ಡೆಂಟಸ್ ಇಲ್ಲ, ಸ್ಕ್ರಾಚಸ್ ಇಲ್ಲ, ವೆಲ್ ಮೇಂಟೈನ್ ಗಾಡಿನೇ ಅಂತ ಹೇಳ್ತಿದ್ದಾರೆ. ಫೈನಲ್ ಟು ಫೈನಲ್ 160 ಹೇಳ್ತಿದ್ದಾರೆ. ಹಾಗೆ ಯಾರಾದ್ರು ನೋಡ್ತಾ ಇದ್ರೆ ಡೈರೆಕ್ಟಾಗಿ ಬನ್ನಿ,
ರೋಡ್ ಗ್ರಿಪ್ ಕೊಡೋದು ತುಂಬಾನೇ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಕೊಡುವಂಥ ಗಾಡಿ. ಯಾರಾದ್ರೂ ನೋಡ್ತಾ ಇರೋ ಡೈರೆಕ್ಟಾಗಿ ಬಂದು ನೀವು ನೋಡ್ಬೋದು ಫ್ರೆಂಡ್ಸ್. ಸರ್ ರೆನಾಲ್ಟ್ ಕ್ವಿಡ್ ಹಾಂ ಸರ್. 2016 ಮಾಡಲ್, ಓಕೆ. ಸಿಂಗಲ್ ಓನರ್ ಗಾಡಿ. ಹಾಂ ಸರ್. ಜಿನಿನ್ 40,000 ರನ್ ಆಗಿದೆ ಸರ್. ಓಕೆ. RXT ಏನ್ಬಿಟ್ಟದು. ಓಕೆ ಸರ್. ಸರ್ ಓನರ್ ಸಿಂಗಲ್ ಓನರ್ ಸರ್ ಗಾಡಿದು. ಸೊ ಇನ್ಸೂರೆನ್ಸ್ ಎಲ್ಲ ಸರ್? ಇನ್ಶೂರೆನ್ಸು ಕಟ್ಕೊಡ್ತೀನಿ ಸರ್, ಲ್ಯಾಪ್ಸ್ ಆಗಿದೆ. ಓಕೆ ಸರ್. ಇಂಟೀರಿಯರ್ ಬಗ್ಗೆ ಹೇಳ್ಬೋದಾ ಸ್ವಲ್ಪ? ತುಂಬ ಚೆನ್ನಾಗಿದೆ ನೋಡಿ ಸರ್. ಸೊ ಇಂಟೀರಿಯರ್ ಹಾಗೆ ಫ್ರೆಂಡ್ಸ್ ನೀವು ನೋಡೋದಾದ್ರೆ ಇಂಟೀರಿಯರ್ ತುಂಬಾ ವೆಲ್ ಮೇಂಟೈನ್ ಇಂಟೀರಿಯರ್ ಇದೆ. ಡ್ಯಾಶ್ ಬೋರ್ಡ್ ತುಂಬಾ ನೀಟಾಗಿದೆ. ಹಾಗೆ ನೀವು ಸೀಟ್ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಯಾರಾದರೂ ಹಾಗೆ ನೋಡ್ತಾ ಇದ್ರೆ ನೀವು ಗಾಡಿನ ಡೈರೆಕ್ಟಾಗಿ ನೋಡ್ಬೋದು. ಪ್ರೈಸ್ ಏನು ಮಾಡ್ತಾ ಇದ್ದಾರೆ ಸರ್ ಗಾಡಿದು? ಕಸ್ಟಮರ್ 280 ಹೇಳ್ತಾ ಇದ್ದೀನಿ ಸರ್ ನಾನು. 280 ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಸರ್ ಫೈನಲ್ ಟು ಫೈನಲ್ 260ವರೆಗೂ ಕೊಡ್ತೀನಿ ಸರ್. 260ವರೆಗೂ ಫೈನಲ್ ಅಂತ ಹೇಳ್ತಿದ್ದಾರೆ. ಹಾಗೆ ಯಾರು ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಒಂದು ಫ್ಯಾಮಿಲಿಗೆ 5 ಮೆಂಬರ್ಸ್ ಇರೋರಿಗೆ ಒಂದು ಒಳ್ಳೆ ಗಾಡಿನೇ ಅಂತ ಹೇಳ್ಬೋದು. ಹಾಗೆ ಯಾರು ನೋಡ್ತಾ ಇರೋ ಶೋರೂಮಲ್ಲಿ ಬಂದು ನೀವು ಮಾತಾಡ್ಬೋದು ಫ್ರೆಂಡ್ಸ್. ಸರ್ i20. ಹಾಂ ಸರ್. ಸ್ಪೋರ್ಟ್ಸ್ ವೆಹಿಕಲ್. ಓಕೆ. ಟಾಪ್ ಎಂಡ್. ಹಾಂ ಸರ್. ಡೀಸೆಲ್ ವೆಹಿಕಲ್ ಸರ್. ಎಸ್ ಸರ್. ಸಿಂಗಲ್ ಓನರ್. ಓಕೆ. ಜಿನಿಯನ್ 80,000 ನೋಡಿದೆ. ಜಿನಿಯನ್ 80,000 ಕಿಲೋಮೀಟರ್. 80,000 ನೋಡಿದೆ. ಓಕೆ ಸರ್. ಓಕೆ. ಸರ್ ಗಾಡಿ ವೆಲ್ ಮೇಂಟೈನ್ ಸರ್. ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಹಾಂ ಸರ್. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಇನ್ಶೂರೆನ್ಸ್ ಕಟ್ ಕೊಡ್ತೀನಿ ಸರ್. ಎಸ್ ಸರ್. ನಿಮಗೆ ಇಂಟೀರಿಯರ್ ಬಗ್ಗೆ ಹೇಳೋದಾದ್ರೆ ನೋಡಿ ಸರ್, ಹಾಂ ಒಳಗಡೆ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹಾ, ಸ್ವಲ್ಪ ಧೂಳಾಗಿದೆ ಅಷ್ಟೇ. ಓಕೆ. ಬಟ್ ಸಿಂಗಲ್ ಓನರ್. ಸಿಂಗಲ್ ಓನರ್. ಸಿಂಗಲ್ ಪ್ರೈಸ್ ನೀವು ನೋಡ್ತಾ ಇದ್ರಲ್ಲ, ಗಾಡಿ ತುಂಬಾನೇ ವೆಲ್ ಮೇಂಟೈನ್ ಗಾಡಿ ಅಂತಾನೆ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನು ಪ್ರೈಸ್ ಮಾಡ್ತಾ ಇದೆ ಸರ್ ಗಾಡಿ? ಸರ್ 4 lakh ಹೇಳ್ತಾ ಇದ್ದೀನಿ ಸರ್. ಸೊ 4 lakh. ಇನ್ನೊಂದು ರೈಟ್ ಹೇಳ್ಬೋದಾ ಸರ್ ಗಾಡಿಗೆ? ಸರ್ 380 ಮಾಡ್ಕೊಡ್ತೀನಿ ಸರ್ ಫೈನಲ್. ಸೊ 380ಗೆ ಫೈನಲ್ ಅಂತಿದೆ, ಅದು ಕೂಡ ನೆಗೋಷಿಯಬಲ್ ಫ್ರೆಂಡ್. ಹಾಗೆ ಯಾರಾದರೂ ನೋಡ್ತಾ ಇದ್ರೆ ಒಂದು ಸರ್ ಮೈಲೇಜ್ ಎಷ್ಟು ಕೊಡ್ಬೋದು ಸರ್ ಗಾಡಿದು? ಸರ್ 20+ ಸರ್ ಡೀಸೆಲ್. 20+ ಡೀಸೆಲ್. ಹೌದು. ನೀವು ನೋಡ್ತಾ ಇರಲ್ಲ ಫ್ರೆಂಡ್ಸ್, 20+ ಡೀಸೆಲ್. ಆಲ್ಮೋಸ್ಟ್ ಈಗ ಬೆಂಗಳೂರು ಸಿಟಿಗೆಲ್ಲ ಈ ಟ್ರಾಫಿಕ್ಗೆ ಒಂದು ಮೈಲೇಜ್ ಗಾಡಿನೇ ಬೇಕು. ಯಾರಾದರೂ ಹಾಗೆ ನೋಡ್ತಾ ಇರೋ ನೀವು ಶೋರೂಮ್ ಬನ್ನಿ ಮಾತಾಡಿ ಅಂತ ಹೇಳ್ತಾ ನಾನು, ಯಾಕೆಂದರೆ ಶೋರೂಮ್ ಬಂದು ಮಾತಾಡೋದ್ರಿಂದ ಫೇಸ್ ಟು ಫೇಸ್ ಮಾತಾಡೋದ್ರಿಂದ ಒಂದು ಆದಷ್ಟು ನೆಗೋಷಿಯಬಲ್ ಪ್ರೈಸ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಕಡೆ ಒಂದು ಸ್ವಿಫ್ಟ್ GTS ಇದೆ ಸರ್, ಈ ಗಾಡಿ ಬಗ್ಗೆ ಹೇಳ್ಬೋದಾ? ಸರ್ 2010 ಮಾಡಲ್. ಹಾಂ ಸರ್. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್. Yes, sir. 120,000 1,20,000 ಕಿಲೋಮೀಟರ್ ರನ್. ಓಕೆ ಸರ್. ಓಕೆ. ಹಾಂ. FC ಇನ್ಶೂರೆನ್ಸ್ ಇನ್ನು 10 ತಿಂಗಳಿದೆ ಸರ್ ಇದು. ಎಸ್ ಸರ್. 10 ತಿಂಗಳಿದೆ. ಓಕೆ. ಡೀಸೆಲ್ ವೆಹಿಕಲ್ 10 ಮಾಡಲ್. 10 ಮಾಡಲ್. ಇನ್ಶೂರೆನ್ಸ್ 2,75,000 ಕೊಡ್ತೀನಿ ಸರ್. ಸೊ 2,75,000 ಹೇಳ್ತಿದ್ದಾರೆ ಫ್ರೆಂಡ್ಸ್. ಹಾಗೆ ನೀವು ನೋಡ್ತಾ ಇರ್ಬೋದು, ಯಾವುದೇ ಡೆಂಟಸ್ ಅಲ್ಲಿ ಸ್ಕ್ರಾಚಸ್ ಅಲ್ಲಿ ಯಾವುದೂ ಇಲ್ಲ. ವೆಲ್ ಮೇಂಟೈನ್ ಗಾಡಿ ಅಂತಲೇ ಹೇಳ್ಬೋದು. ಸರ್ ಫೈನಲ್ ಟು ಫೈನಲ್ ಏನು ರೇಟ್ ಮಾಡ್ತೀರಾ ಸರ್ ಗಾಡಿಗೆ? ಸರ್ 260 ಮಾಡ್ಕೊಡ್ತೀನಿ ತೊಗೊಳ್ಳಿ ಸರ್. 260 ಫೈನಲ್ ರೇಟ್ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಹಾಗೆ ಯಾರಾದರೂ ನೋಡ್ತಾ ಇರೋ ಸ್ವಿಫ್ಟ್ ಒಂದು ವೆರಿ ಗುಡ್ ಮೇಂಟೈನ್ ಗಾಡಿ, ಒಳ್ಳೆ ಮೈಲೇಜ್ ಗಾಡಿ ಯಾರಾದ್ರು ನೋಡ್ತಾ ಇದ್ದಾರೆ ಶೋರೂಮ್ ಮೇಲೆ ಬಂದು ಮಾತಾಡಿ ಅಂತ ಹೇಳ್ತಾ, ನಾವು ಯಾರಾದರೂ ಹಾಗೆ ಪರ್ಟಿಕ್ಯುಲರ್ ಒಂದು ಫ್ಯಾಮಿಲಿಗೆ ನೋಡ್ತಾ ಇದ್ದಾರೆ ನೀವು ಡೈರೆಕ್ಟಾಗಿ ಬಂದು ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ ಅಂತ ನಾವು ಸಣ್ಣ ಫ್ಯಾಮಿಲಿಗೆ ಒಂದು ಈಗಂತೂ ಬೆಂಗಳೂರಲ್ಲಿ ಒಂದು ಸಣ್ಣ ಗಾಡಿನೇ ನೋಡ್ತಾರೆ ಈ ಟ್ರಾಫಿಕ್ಗೆ. ಹಾಗೆ ನಮ್ಮ ಮುಂದೆ ಒಂದು ಏಸ್ತಾರ್ ಇದೆ, ನೀವು ನೋಡ್ತಾ ಇರ್ಬೋದು. ಸರ್ ಈ ಗಾಡಿ ಬಗ್ಗೆ ಹೇಳ್ಬೋದಾ? ಮಾರುತಿ ಕಂಪನಿ A-Star ಇದು. ಹಾಂ ಸರ್. ಓಕೆ. ಓಕೆ. ಗಾಡಿ ತುಂಬಾ ನೀಟಾಗಿ ಇಟ್ಟಿದ್ದಾರೆ ಸರ್. ಸಿಂಗಲ್ ಓನರ್ ಗಾಡಿ. ನಾನು ಹೇಳಿದಾಗ ನನ್ನ ಹತ್ರ ಎಲ್ಲ ಸಿಂಗಲ್ ಓನರ್, ಸೆಕೆಂಡ್ ಓನರ್ ಅಷ್ಟೇ ಗಾಡಿಗಳು ಇರೋದು. ಎಸ್ ಸರ್. ಬಟ್ ಇಂಟೀರಿಯರ್ ಎಲ್ಲ ಚೆಕ್ ಮಾಡಿ ಸರ್. ಡ್ಯಾಶ್ ಬೋರ್ಡ್ ಆಗ್ಬೋದು, ಶೀಟ್ ಆಗ್ಬೋದು. ಓಕೆ. ಹೊಸ ಶೀಟ್ ಕವರ್ ಹಾಕಿದ್ದಾರೆ. ಹಾಂ ಸರ್. ಶೀಟ್ ಕವರ್ ಹಾಕಿ ಒಂದು ವರ್ಷ ಆಗಿರ್ಬೇಕು ಅಷ್ಟೇ ಸರ್. ಓಕೆ ಸರ್. ಓಕೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. 4 ಬ್ರ್ಯಾಂಡ್ ನ್ಯೂ ಟೈರ್. ಓಕೆ. FC ಇನ್ಶೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೀನಿ. ಫ್ರೆಶ್ ಮಾಡ್ಕೊಡ್ತೀನಿ. ಓಕೆ. ಓಕೆ. 5 ವರ್ಷಕ್ಕೆ FC ಮಾಡ್ಕೊಡ್ತೀನಿ, 1 ವರ್ಷಕ್ಕೆ ಇನ್ಶೂರೆನ್ಸ್ ಕಟ್ಕೊಡ್ತೀನಿ ಸರ್. ಸರ್ ಹಾಗಾದ್ರೆ ಏನು ರೈಟ್ ಮಾಡ್ತೀರಾ ಸರ್ ಗಾಡಿಗೆ? ಸರ್ ಕಸ್ಟಮರ್ಗೆ ಎಲ್ಲರಿಗೂ ಹೇಳ್ತಾ ಇರೋದು ನಾನು 2,25,000 ಸರ್. 2,25,000. 2,25,000 ಫ್ರೆಂಡ್ಸ್. ಹಾಗೆ ನೀವು ನೋಡ್ತಾ ಇದ್ದಾರೆ 2,25,000ಕ್ಕೆ ಒಂದು ಮಾರುತಿ ಸುಜುಕಿ ಎಸ್ತಾ ಸಿಗ್ತಾ ಇದೆ. ನೀವು ಹಾಗೆ ಯಾರು ನೋಡ್ತಾ ಇದ್ರೆ ನೀವು ಡೈರೆಕ್ಟಾಗಿ ಸಾರ್ಗೆ ಫೋನ್ ಮಾಡ್ಕೊಂಡು ಬಂದರೆ ಅವರು ನಿಮಗೆ ಒಂದು ಆದಷ್ಟು ನೆಗೋಸಿಯಬಲ್ ಪ್ರೈಸ್ಗೆ ಮಾಡ್ತಾರೆ ಅಂತ ಹೇಳ್ತಾ, ಯಾರಾದರೂ ಹಾಗೆ ನೋಡ್ತಾ ಇದ್ರೆ ನೀವು ಡೈರೆಕ್ಟಾಗಿ ಬರ್ಬೋದು ಸರ್. ಈ ಗಾಡಿ ಏನಾದ್ರು ಬೇಕಂದ್ರೆ 2,25 ಹೇಳ್ತಾ ಇದೆ. ಓಕೆ. ಬರ್ಲಿ ಯಾರಾದರೂ 190ಗೆ ಮುಗಿಸ್ಕೊಡ್ತೀನಿ ಸರ್. ಸೊ 190 ಫೈನಲ್ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಹಾಗೆ ಯಾರಾದ್ರು ನೋಡ್ತಾ ಇದ್ರೆ ನೀವು ಡೈರೆಕ್ಟಾಗಿ ಬಂದು ನೋಡ್ಬೋದು. ಟೈರ್ ಕಂಡೀಷನ್ ತುಂಬಾ ಚೆನ್ನಾಗಿದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಅಂತ ಹೇಳ್ಬೋದು. ಹಾಗೆ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ನೀವು ಡೈರೆಕ್ಟಾಗಿ ಬಂದು ಶೋರೂಮ್ ಡೀಟೇಲ್ಸ್ ಹೇಳಿ ಸರ್. Volkswagen Polo. ಹಾಂ ಸರ್. ಹೈಲೈನ್ ಸರ್, ಟಾಪ್ ಎಂಡ್. ಎಸ್ ಸರ್. ಸೆಕೆಂಡ್ ಓನರ್ ಆಗಿದೆ ಸರ್. ಓಕೆ. 1,03,000 ಜಿನ್ನಿಯನ್ ಓಡಿದೆ. 1,30,000. ಖಂಡಿತ. ಎಸ್ ಸರ್. 1,03,000 30 ಅಲ್ಲ, 1,03,000. 3,000. ಎಸ್ ಸರ್. ಅಷ್ಟೇ. ಶೋರೂಮ್ ರೆಕಾರ್ಡ್, ಶೋರೂಮ್ ಜಿನ್ನಿಯನ್ ಇದೆ ಸರ್ ಇದು. ಓಕೆ ಸರ್. 4 ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದಾರೆ ಸರ್ ಇದಕ್ಕೂ. ಹಾಂ ಸರ್. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ಇನ್ಶೂರೆನ್ಸ್ ಕಟ್ಕೊಡ್ತೀನಿ ಸರ್ ನಾನು. ಸೊ ಇನ್ಶೂರೆನ್ಸ್ ಲಾಸ್ ಆಗಿದೆ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್, ಅದು ಕಟ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗೆ ನೀವು ಬಾಡಿ ಕಂಡೀಷನ್ ನೋಡಿ, ಯಾವುದೇ ಡೆಂಟಸ್ ಇಲ್ಲ, ಯಾವುದೇ ಇದಿಲ್ಲ. ಮೈಲೇಜ್ ಏನು ಕೊಡ್ಬೋದು ಸರ್ ವ್ಯಾಗನರ್? Volkswagen Polo ಗೊತ್ತಿರಂಗೆ 20 ಮೇಲೆ ಬರುತ್ತೆ ಸರ್ ಮೈಲೇಜ್. 20 ಮೇಲೆ ಬರುತ್ತೆ. ಹಾಗೆ ನೀವು ಹೇಳ್ತಾ ಇರ್ಬೋದು, ಯಾಕಂದ್ರೆ ತುಂಬಾ ಡಿಮ್ಯಾಂಡ್ ಇರೋ ಗಾಡಿ ಸರ್ ಇದು. ಖಂಡಿತ ಸರ್. ಯಾಕೆಂದ್ರೆ ಮಾರ್ಕೆಟ್ ಅಲ್ಲಿ ನಾನೇ ನೋಡ್ತಾ ಇರ್ತೀನಲ್ಲ, Volkswagen ಗೆ ತುಂಬಾ ಡಿಮ್ಯಾಂಡ್ ಇರೋ ಗಾಡಿ. ಹಾಗೆ ಫ್ರೆಂಡ್ಸ್, ಯಾರಾದ್ರೂ ನೋಡ್ತಾ ಇರೋ Volkswagen ಶೋರೂಮ್ ಮೇಲೆ ನಮ್ದು Volkswagen ಇದೆ ಸರ್. ಹಾಗಾದ್ರೆ ಏನ್ ಪ್ರೈಸ್ ಮಾಡ್ತೀರಾ ಸರ್ ಗಾಡಿ? ತುಂಬಾ ಕಮ್ಮಿ ಕೊಡ್ತೀನಿ ಸರ್. ಸರ್ ಹಾಗಂದ್ರೆ ಏನ್ ಪ್ರೈಸ್ ಮಾಡ್ತೀರಾ ಸರ್ ಗಾಡಿ? ಸರ್ ಫೈನಲ್ ಟು ಫೈನಲ್ 375 ಗೆ ಕೊಡ್ತೀನಿ ಸರ್ ಇದು. 375 ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. Volkswagen ನೀವು ನೋಡ್ತಾ ಇರ್ಬೋದು, ಗಾಡಿ ಕಂಡೀಷನ್ ತುಂಬಾನೇ ಚೆನ್ನಾಗಿದೆ. ಟೈರ್ ಕಂಡೀಷನ್ ಕೂಡ ಯಾಕೆಂದ್ರೆ 80 to 85% ಟೈರ್ ಕಂಡೀಷನ್ ತುಂಬಾನೇ ಚೆನ್ನಾಗಿದೆ. ನೀವು ಗಾಡಿ ತಗೊಂಡು ಆರಾಮಾಗಿ ಓಡಿಸ್ಕೋಬಹುದು ಸರ್. ಸರ್ವಿಸ್ ಹಿಸ್ಟ್ರಿ ಎಲ್ಲ ಸಿಗ್ಬೋದು ಸರ್ ಈ ಗಾಡಿಗೆ? ಸಿಗುತ್ತೆ ಸರ್. ಸೊ ಫ್ರೆಂಡ್ಸ್, ಎಲ್ಲ ಡೀಟೇಲ್ಸ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಸರ್ವಿಸ್ ಹಿಸ್ಟ್ರಿನೂ ಕೂಡ ಇದೆ. ಹಾಗೆ ಯಾರು ನೋಡ್ತಾರೆ ಶೋರೂಮ್ ಬಂದು ಒಂದು ಒಳ್ಳೆ ಪ್ರೈಸ್ ಎಲ್ಲ ಆಗುತ್ತೆ ಅಂತ ನಾವು ಹೇಳ್ಬೋದು ಫ್ರೆಂಡ್ಸ್.
ಸರ್ 2008 ಮಾಡಲು ಶಿಫ್ಟ್ ಇದು. ಹಾಂ ಸರ್. 2008 ಮಾಡಲು Okay. ಡಾಕ್ಟರ್ ಯೂಸ್ ಮಾಡಿರೋ ಗಾಡಿ ಇದು. ಡಾಕ್ಟರ್ ಗಾಡಿ. ಹಾಂ ಡಾಕ್ಟರ್ ಸರ್. ಗಾಡಿ. ಹಾಂ ಸರ್. ಏನ್ ಸ್ಪೆಷಾಲಿಟಿ ಇದ್ರಲ್ಲಿ ಅಂತಂದ್ರೆ ಎಲ್ಬೋರ್ಡ್ ಹಾಕೊಂಡಿದ್ದಾರೆ ಅಷ್ಟೇ. ಎಸ್ ಸರ್. 27,000 ಓಡಿಸಿದ್ದಾರೆ, ಪಾಪ ಓಡ್ಸಕ್ ಬಂದಿಲ್ಲ. ಸರ್ ಯಾವ ಮಾಡೆಲ್ ಅಂದ್ರೆ ಗಾಡಿ? 2008 ಮಾಡಲು 2008 ಮಾಡೆಲ್. ಬರೀ 27,000. ಜಸ್ಟ್ 27,000 ಬರೀ ಕಿಲೋಮೀಟರ್. ಅದು 27,000 ಡಾಕ್ಟರ್ ಗಾಡಿ. ಡಾಕ್ಟರ್ ಗಾಡಿ. ಫ್ರೆಂಡ್ಸ್, ಎಷ್ಟೋ ಜನ ನೀವು ನೋಡ್ತಾ ಇದ್ರಲ್ಲ, ಒಂದು ಒಳ್ಳೆ ಗಾಡಿ, ಒಳ್ಳೆ ಮೇಂಟೈನ್ ಗಾಡಿ ಅಂತ ಡಾಕ್ಟರ್ ಗಾಡಿ ನೋಡ್ತಾ ಇರೋ. ಹಾಗಾದ್ರೆ ಫುಲ್ ಡೀಟೇಲ್ಸ್ ಹೇಳಿ ಸರ್ ಗಾಡಿದು. ಸರ್ 2008 ಮಾಡಲು ಸೆಕೆಂಡ್ ಓನರ್ ಆಗಿದೆ ಗಾಡಿ. ಹಾಂ ಸರ್. ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ಎಸ್ ಸರ್. FC ಇನ್ಶೂರೆನ್ಸ್ 1 ಮಂತ್ ಆಗಿದೆ ಸರ್ ಮಾಡಿ. ಜಸ್ಟ್ 1 ಮಂತ್. 1 ಮಂತ್ ಆಗಿದೆ. ಹಾಂ ಸರ್. 100 ಕಿಲೋಮೀಟರ್ ಓಡಿಸಿದ್ದಾರೆ ಸರ್ವಿಸ್ ಆಗಿ. ಓಕೆ. ಮಾರುತಿ ಶೋರೂಮ್ ಅಲ್ಲಿ ಸರ್ವಿಸ್ ಆಗಿದೆ ಗಾಡಿ. ಕಂಪ್ಲೀಟ್ ಮಾರುತಿ ಸುಜುಕಿ. ಖಂಡಿತ. ಹಾಂ ಸರ್. ಫ್ರೆಂಡ್ಸ್, ಡಾಕ್ಟರ್ ಗಾಡಿ ಅಂತ ನಿಮ್ಗೆ ಗೊತ್ತು, ಯಾಕೆಂದ್ರೆ ಸಿಂಗಲ್ ಹ್ಯಾಂಡ್ ಗಾಡಿ, ಒಳ್ಳೆ ಮೇಂಟೈನ್ ಗಾಡಿ. ಯಾವುದೋ ನೀವು ಬಾಡಿ ನೋಡ್ತಾ ಇರ್ಬೋದು, ಯಾವುದೇ ಡೆಂಟಸ್ ಅಲ್ಲಿ ಸ್ಕ್ರಾಚಸ್ ಆಗಿಲ್ಲ. ರೈಟ್ ಏನು ಹೇಳ್ತಾ ಇದ್ದಾರೆ ಸರ್ ಗಾಡಿದು? ಫೈನಲ್ ಟು ಫೈನಲ್ 210 ಗೆ ಕೊಡ್ತೀನಿ ನೋಡಿ ಸರ್. ಸೊ ಫೈನಲ್ ಟು ಫೈನಲ್ 210 ಗೆ ಹೇಳ್ತಿದ್ದಾರೆ. ಇನ್ನೂ ಕೂಡ ನೆಗೋಷಿಯಬಲ್. ಯಾರು ಹಾಗೆ ಗಾಡಿ ನೋಡ್ತಾ ಇರೋ ಬನ್ನಿ ಶೋರೂಮ್ಗೆ, ಫೇಸ್ ಟು ಫೇಸ್ ಕೂತ್ಕೊಂಡು ಮಾತಾಡಿದ್ರೆ ಫ್ರೆಂಡ್ಸ್ ಒಳ್ಳೆ ಪ್ರೈಸಲ್ಲೇ ಆಗುತ್ತೆ ಅಂತಲೇ ನಾವು ಮಾರ್ಕೆಟಲ್ಲಿ ನೋಡ್ತಾ ಇದ್ದಾರೆ. ಒಂದು ಆನೆ ಗಾಡಿ ಬೇಕು ಅಂತ, ಹಾಗೆ ನಿಮ್ಗೆ ಮುಂದ್ಗಡೆ ನೋಡ್ತಿದ್ದಾರೆ ಮಹೇಂದ್ರ ಸರ್. ಈ ಗಾಡಿ ಬಗ್ಗೆ ಹೇಳ್ಬೋದಾ ಡೀಟೇಲ್ಸು? ಸರ್ XUV 500 ಹಾಂ ಸರ್. W8. ಎಸ್ ಸರ್. ಬ್ಲಾಕ್ ಬ್ಯೂಟಿ ಅಂತಾನೆ ಕರೀತಾರೆ ಸರ್ ಎಲ್ಲರೂ ಇದನ್ನ. ನಿಜಾನೇ ಸರ್, ಬ್ಲಾಕ್ ಬ್ಯೂಟಿನೇ ಅಂತಾನೆ ಹೇಳ್ಬೋದು ಇದನ್ನ. 90,000 ಜಿನ್ನಿಯನ್ ಸರ್. ಹಾಂ ಸರ್. ಎಲ್ಲ ಶೋರೂಮ್ ಮೇಂಟೈನ್ಡ್. ಓಕೆ. 4ಕ್ಕೆ 4 ಎಕೋಮೋ ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ಎಸ್ ಸರ್. ಓಕೆ. ಇಂಟೀರಿಯರ್ ನೋಡಿ ಸರ್, ತುಂಬಾ ನೀಟಾಗಿ ಇಟ್ಟಿದ್ದಾರೆ. ಎಲ್ಲ ಲೆದರ್ ಇದೆ. ಹಾಂ ಸರ್. ಡಾಶ್ಬೋರ್ಡ್ ಚೆನ್ನಾಗಿದೆ. ಓಕೆ. ಓಕೆ. 90,000 ಜಿನ್ನಿಯನ್ ನೋಡಿದೆ. 90,000 ಜಿನಿಯನ್ ಕಿಲೋಮೀಟರ್. ಹೌದು. ಎಸ್ ಸರ್. ಹಾಗಾದ್ರೆ ಇನ್ಸೂರೆನ್ಸ್ ಓನರ್ ಸೆಕೆಂಡ್ ಓನರ್ ಆಗಿದೆ ಸರ್. ಇನ್ಶೂರೆನ್ಸ್ ನಾನು ಕಟ್ಕೊಡ್ತೀನಿ ಸರ್. ಓಕೆ. ಅಂದ್ರೆ ಫೈನಲ್ ಟು ಫೈನಲ್ ಏನು ರೇಟ್ ಮಾಡ್ತೀರಾ ಸರ್ ಇದನ್ನ? ಫೈನಲ್ ಟು ಫೈನಲ್ 6 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ಸೊ 6 ಲಕ್ಷಕ್ಕೆ ಫೈನಲ್ ಟು ಫೈನಲ್ ಅಂತ ಫಸ್ಟೇ ಕೇಳ್ಬಿಡ್ತೀನಿ ಫ್ರೆಂಡ್. 6 ಲಕ್ಷ ಅದು ಕೂಡ ಏನಾದ್ರು ನೆಗೋಷಿಯಬಲ್ ಇರ್ಬೋದಾ ಸರ್? 6 ಲಕ್ಷ ಇನ್ ಕೇಸ್ ಒಳ್ಳೆ ಕಸ್ಟಮರ್ ಬಂತು ಅಂದ್ರೆ. ಬರ್ಲಿ ಸರ್, ಬನ್ನಿ. ಫ್ರೆಂಡ್ಸ್, ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. Okay. ಡಿಸ್ಕಸ್ ಮಾಡಿ. Okay. ನಾನು ಮಾಡ್ಕೊಡ್ತೀನಿ ಸರ್. ಫ್ರೆಂಡ್ಸ್, ಈಗ ನೋಡಿದಿರಲ್ಲ ಗಾಡಿ ಬ್ಲಾಕ್ ಬ್ಯೂಟಿ, ಮತ್ತೆ ಯಾವುದೇ ಡೆಂಟಸ್ ಅಲ್ಲಿ ಸ್ಕ್ರಾಚಸ್ ಇಲ್ಲ, ಮತ್ತೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಮತ್ತೆ ನೀವು ನೋಡ್ತಾ ಇರ್ಬೋದು ವೀಲು ಕೂಡ ತುಂಬಾನೇ ಚೆನ್ನಾಗಿದೆ. ಹಾಗೆ ಯಾಕೆಂದ್ರೆ ಗಾಡಿ ತುಂಬಾ ಡಿಮ್ಯಾಂಡ್ ಆಗಿರೋ ಗಾಡಿ ಇದು ಒಂದು ಕೂಡ, ಯಾಕೆಂದ್ರೆ ಈ ವರ್ಷನ್ ಗಾಡಿ ಈಗ ಸಿಗಲ್ಲ. ಸೊ ಹಾಗೆ ಯಾರಾದ್ರು ನೋಡ್ತಾ ಇದ್ದಾರೆ ವೆಲ್ ಮೇಂಟೈನ್ ಗಾಡಿ ಒಂದು ಫ್ಯಾಮಿಲಿಗೆ. ಹಾಗೆ ಒಂದು ರೋಡ್ ಗ್ರಿಪ್ ಚೆನ್ನಾಗಿದೆ ಸರ್. ಮೈಲೇಜ್ ಏನಿರ್ಬೋದು ಸರ್ ಈ ಗಾಡಿದು? ಸರ್ 12 to 13 ಬರುತ್ತೆ ಸರ್ ಮೈಲೇಜ್. 12 to 13 ಬರುತ್ತೆ. ನೀವು ನೋಡ್ತಾ ಇರ್ಬೋದು ಮಹೇಂದ್ರ ಗಾಡಿ. ಹಾಗೆ ಯಾರಾದ್ರು ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಶೋರೂಮ್ ಬಂದು ಕುತ್ಕೊಂಡು ಮಾತಾಡೋದ್ರಿಂದ ಒಂದು ನೆಗೋಷಿಯಬಲ್, ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತಲೇ ಹೇಳ್ಬೋದು ಸರ್. ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳ್ಬೋದಾ ಸರ್? 2013 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಎಸ್ ಸರ್. ಸಿಲ್ವರ್ ಗಾಡಿ. ಓಕೆ. ಓಕೆ. ಜಿನಿಯನ್ 67,000 ಓಡಿದೆ. ಓಕೆ ಸರ್. ಕಸ್ಟಮರ್ ವೆಹಿಕಲ್ ಕಸ್ಟಮರ್ ತಂದ್ಬಿಟ್ಟಿದ್ದಾರೆ ಸರ್ ನಿನ್ನೆ. ಇದು ಆಹಾ, ತುಂಬಾ ಕಮ್ಮಿ ಕೊಡ್ತಾರೆ. ಓಕೆ. ಏನು ಅರ್ಜೆಂಟ್ ಇದೆ ಅಂತ ಅಂದ್ಬಿಟ್ಟು ಆಹಾ 380 ಹೇಳ್ತಾ ಇದ್ರೆ 360 ಗೆ ಕೊಡ್ತಾರೆ ಸರ್ ಗಾಡಿ. ಸರ್ ಇನ್ಶೂರೆನ್ಸ್ ಎಲ್ಲ ಹೇಳ್ಬೋದಾ ಸರ್? ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಸರ್. ಇನ್ಶೂರೆನ್ಸ್ ಒಂದು ಕಟ್ಕೊಬೇಕಾಗುತ್ತೆ. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಫ್ರೆಂಡ್ಸ್, ಇನ್ಶೂರೆನ್ಸ್ ಕಟ್ಕೋದು. ಹಾಗೆ ತುಂಬಾನೇ ವೆಲ್ ಮೇಂಟೈನ್ ಗಾಡಿ ಆಗಿದೆ. ಫೈನಲ್ ಟು ಫೈನಲ್ ಏನು ರೇಟ್ ಹೇಳ್ತಿದ್ದಾರೆ ಸರ್ ಗಾಡಿ? 360 ಗೆ ಕೊಡ್ತಾರೆ ಸರ್. 360 ಗೆ ಫೈನಲ್ ಟು ಫೈನಲ್. ಅರ್ಜೆಂಟ್ ಆಗಿದೆ. ಯಾರಾದರೂ ಹಾಗೆ ನೋಡ್ತಾ ಇದ್ರೆ ಒಂದು ವೆರಿ ಗುಡ್ ಮೈಲೇಜ್ ಗಾಡಿ. ನೀವು ಡೈರೆಕ್ಟಾಗಿ ಬಂದು ಮಾತಾಡೋದ್ರಿಂದ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಸ್ವಿಫ್ಟ್ ಗಾಡಿ ಇದೆ ಸರ್. ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳ್ಬೋದಾ ಸರ್? ಸ್ವಿಫ್ಟ್ ZDI ಡೀಸೆಲ್. ಎಸ್ ಸರ್. ಎಲ್ಲರಿಗೂ ಗೊತ್ತಿರೋಂಗೆ ಬಡವರ ಬಾದಾಮಿ ಅನ್ನೋದು ಇದು. ನಿಜ ಸರ್. ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು, ಎಲ್ಲಿಗೆ ಬೇಕಾದ್ರೂ ತೊಗೊಳ್ಬೋದು. ಗಾಡಿ ಒಳ್ಳೆ ಗಾಡಿ ಸರ್ ಇದು. ಎಸ್ ಸರ್. ಸಿಂಗಲ್ ಓನರ್. ಆಹಾ 4ಕ್ಕೆ 4 ಮ್ಯಾಗ್ವಿಲ್ ಇದೆ. 4ಕ್ಕೆ 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಎಸ್ ಸರ್. ಓಕೆ. ಓಕೆ. ಇದು 1 ಲಕ್ಷ ಓಡಿದೆ ಸರ್ ಗಾಡಿ ಇದು. ಜಸ್ಟ್ 1 lakh ಕಿಲೋಮೀಟರ್ ಡ್ರಿವನ್. ಹಾಂ ಸರ್. ಸಿಂಗಲ್ ಓನರ್ ಗಾಡಿ. ಆಹಾ ಇದ್ರ ಬೆಲೆ ಬಂದು 5 ಲಕ್ಷ ಹೇಳ್ತಾ ಇದ್ದಾರೆ ಕಸ್ಟಮರ್. ಓಕೆ. ಫೈನಲ್ ಟು ಫೈನಲ್ ಒಂದು 4.75 ಆಗುತ್ತೆ ಸರ್. ಸೊ ಫೈನಲ್ ಟು ಫೈನಲ್ 4.75 ಅಂತ ಹೇಳ್ತಿದ್ದಾರೆ. ಅದು ಕೂಡ ನೆಗೋಷಿಯಬಲ್ ಫ್ರೆಂಡ್ಸ್. ಹಾಗೆ ಯಾರು ನೋಡ್ತಾ ಇದ್ರೆ, ನೀವು ನೋಡ್ತಾ ಇದ್ರಲ್ಲ, ಒಂದು ಮೇಂಟೆನೆನ್ಸ್ಗಾಗಲಿ ಒಂದು ಮೈಲೇಜ್ಗಾಗಲಿ ನಮ್ಮದು ಮಾರುತಿ ಸುಜುಕಿ ಗಾಡಿಗಳು. ಹಾಗೆ ಯಾರಾದರೂ ನೋಡ್ತಾ ಇರೋ ಫ್ರೆಂಡ್ಸ್ ಡೈರೆಕ್ಟಾಗಿ ಬಂದು ನೋಡಿ ಅಂತ ಹೇಳ್ತಾ, ಹಾಗೆ ಒಂದು ನೆಗೋಷಿಯಬಲ್ ಪ್ರೈಸು, ಒಂದು ಡೈರೆಕ್ಟಾಗಿ ನೀವು ಮಾತಾಡೋದ್ರಿಂದ ಒಂದು ನೆಗೋಷಿಯಬಲ್ ಪ್ರೈಸ್ ಆಗುತ್ತೆ ಅಂತಲೇ ನಾವು ಹೇಳ್ಬೋದಾ ಸರ್? ಹುಂಡೈ ವರ್ಣ. ಹಾಂ ಸರ್. ಸಿಂಗಲ್ ಓನರ್ ಗಾಡಿ. ಓಕೆ. SX ಟಾಪ್ ಅಂಡ್ ವೆಹಿಕಲ್, ಡೀಸೆಲ್ ವೆಹಿಕಲ್. ಡೀಸೆಲ್ ವೆಹಿಕಲ್ ಟಾಪ್ ಎಂಡ್. ಹಾಂ ಸರ್. 2011 ಮಾಡಲು ಸರ್. ಆಹಾ ಜಿನಿಯನ್ 1,36,000 ಓಡಿದೆ. ಓಕೆ. ನೀವು ನೋಡಬಹುದು ಡಾಕ್ಟರ್ ವೆಹಿಕಲ್. ಇದು ಡಾಕ್ಟರ್ ವೆಹಿಕಲ್. ಎಸ್ ಸರ್. ಓಕೆ. ಡಾಕ್ಟರ್ ಯೂಸ್ ಮಾಡಿದ್ರು, ಒಬ್ಬರೇ ಯೂಸ್ ಮಾಡಿದ್ದಾರೆ ಸರ್. 4 ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ಓಕೆ. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಇನ್ಶೂರೆನ್ಸ್ ಒಂದು ಕಟ್ಕೊಬೇಕಾಗತ್ತೆ. ಓಕೆ. ಓಕೆ. 3,75,000 ಕೊಡ್ತೀನಿ ಸರ್ ಈ ಗಾಡಿ. 3,75,000ಕ್ಕೆ ಹೇಳ್ತಿದ್ದಾರೆ ಸರ್. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ನೀವು ನೋಡ್ತಾ ಇರ್ಬೋದು ಬಾಡಿ ಕಂಡೀಷನ್ ತುಂಬಾನೇ ಚೆನ್ನಾಗಿದೆ. ಡಾಕ್ಟರ್ ಮೇಂಟೆನೆನ್ಸ್ ಗಾಡಿ, ಶೋರೂಮ್ ಹಿಸ್ಟ್ರಿ ಅಂತ ಗಾಡಿ ನೀವು ಫ್ರೆಂಡ್ ನೋಡ್ತಾ ಇರ್ಬೋದಲ್ಲ. ಹಾಗೆ ಮ್ಯಾಗ್ವೀಲ್ ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ತುಂಬಾನೇ ಚೆನ್ನಾಗಿದೆ. ಫೈನಲ್ ಟು ಫೈನಲ್ ಏನು ರೇಟ್ ಮಾಡ್ಬೋದು ಸರ್ ಇದಕ್ಕೆ? 360 ವರೆಗೂ ಕೊಡ್ತಾರೆ ಸರ್. 360 ವರೆಗೂ ಗಾಡಿ ಹೇಳ್ತಿದ್ದಾರೆ ಅಂತ ಇದೆ. ಅದು ಕೂಡ ನೆಗೋಷಿಯಬಲ್ ಫ್ರೆಂಡ್ಸ್. ಯಾರು ಹಾಗೆ ನೋಡ್ತಾ ಇದ್ರೆ, ನೀವು ಒಂದು ಸೆಡನ್ ಗಾಡಿ ಫ್ಯಾಮಿಲಿಗೆ ವೆಲ್ ಮೇಂಟೈನ್ ಗಾಡಿ, ನೀವು ಡೈರೆಕ್ಟಾಗಿ ಹೊಂಡೈ ಕಂಪ್ನಿ ಡೈರೆಕ್ಟಾಗಿ ಬಂದು ನೀವು ಶೋರೂಮಲ್ಲಿ ಮಾತಾಡೋದ್ರೆ ನೋಡಿದ್ರೆ ಒಳ್ಳೆ ಬೆಸ್ಟ್ ಪ್ರೈಸ್ ಎಲ್ಲ ಆಗುತ್ತೆ ಅಂತ ನಾವು ಹೇಳ್ಬೋದು. ಟೊಯೋಟಾ ಗಾಡಿಯಲ್ಲಿ ಒಂದು ಸೆಡನ್ ಗಾಡಿ ಇದ್ರೆ ನಮ್ಮ ಮುಂದೆ ಒಂದು ಸೆಡನ್ ಗಾಡಿ ಇದೆ. ಹರಿ ಸರ್, ಈ ಗಾಡಿ ಬಗ್ಗೆ ತಿಳಿಸ್ಕೊಡ್ಬೋದಾ ಸರ್? ಈ ಗಾಡಿ ಟೊಯೋಟಾ ಕೊರಾಲಾ ಹಾಲ್ಟಿಸ್. ಹಾಂ ಸರ್. ಓಕೆ. ಆಹಾ ಸೆಡನ್ ವೆಹಿಕಲ್. ಓಕೆ ಸರ್. 2013 ಮಾಡಲ್ ಸರ್. ಎಸ್ ಸರ್. 2013 ಮಾಡಲು ಬರೀ 80,000 ಓಡಿದೆ. ಜಸ್ಟ್ 80,000. ಜಸ್ಟ್ 80,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಹಾಗೆ ವೈಟ್ ಕಲರ್ ಗಾಡಿ, ಮ್ಯಾಗ್ ವೀಲು, ಟೈರ್ ಕಂಡೀಷನ್ ತುಂಬಾನೇ ಚೆನ್ನಾಗಿದೆ ಸರ್. ಇನ್ಶೂರೆನ್ಸ್ ಬಗ್ಗೆ ಹೇಳ್ಬೋದಾ ಸರ್? ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಸರ್. ಆಹಾ ಕಟ್ಕೊಡ್ತಾರೆ. ಕಟ್ಕೊಡ್ತೀನಿ ಅಂದ್ರೆ ಈ ರೈಟ್ ಏನು ಮಾಡ್ತಿದ್ದಾರೆ ಸರ್ ಸಡನ್ ಗಾಡಿ?
ಸರ್ ಸಡನ್ ವೆಹಿಕಲ್ ಹಾಂ ಹಾಂ ಗಾಡಿ ತುಂಬಾ ನೀಟಾಗಿದೆ. ಹಾಂ ಸರ್. 4 ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ಎಸ್ ಸರ್. ಗಾಡಿ ಅಂತೂ ವೆಲ್ ಮೇಂಟೈನ್ಡ್, ಶೋರೂಮ್ ಮೇಂಟೈನ್ಡ್. ಓಕೆ ಸರ್. 4,80,000 ಕೊಡ್ತಾರೆ ಸರ್ ಇದು. ಸೊ 4,80,000 ಅಂತ ಹೇಳ್ತಿದ್ದಾರೆ, 4,80,000 ಅಂತ ಹೇಳ್ತಿದ್ದಾರೆ. ನೀವು ಗಾಡಿ ಕಂಡೀಷನಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್, ವೆಲ್ ಮೇಂಟೈನ್ ಗಾಡಿ ಅಂತ ಹೇಳ್ತಾ ಇರ್ಬೋದು. ಯಾರೋ ಒಂದು ಸಡನ್ ಗಾಡಿ, ಒಂದು ಲಕ್ಸುರಿಯಸ್ ಗಾಡಿ ನೋಡ್ತಾ ಇದ್ದಾರೆ ನೀವು, ಡೈರೆಕ್ಟಾಗಿ ಒಂದು ಮಾತಾಡೋದ್ರಿಂದ, ಹರೀಶ್ ಸರ್ ಹತ್ರ ಮಾತಾಡೋದ್ರಿಂದ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು. ಸರ್ ಯಾರಾದರೂ ವೀಕ್ಷಕರು ಬಂದರೆ ಒಂದು ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡಿ ಸರ್, ಯಾಕೆಂದರೆ ಶೋರೂಮ್ ಓಪನ್ ಮಾಡಿ ಜಸ್ಟ್ 20 ಡೇಸ್ ಆಗಿದೆ, ಒಂದು ಆಫರ್ ಅಂತಾನು ಕೊಡಿ ಅಂತ ನಾನು ಹೇಳ್ತಾ. ಸೊ ಫ್ರೆಂಡ್ಸ್ ಯಾರಾದರೂ ನೀವು ನೋಡ್ತಾ ಇದ್ದರೆ ಡೈರೆಕ್ಟಾಗಿ ಬಂದು ಶೋರೂಮಲ್ಲಿ ಮಾತಾಡಿ. ಸರ್ ಫೈನಲ್ ಟು ಫೈನಲ್ ಏನಾಗ್ಬೋದು ಈ ಗಾಡಿ? ಸರ್ 465 ಕೊಡ್ತೀನಿ ನೋಡಿ ಸರ್. 465 ಒಂದು ಸಡನ್ ಗಾಡಿ ಸಿಗ್ತಾ ಇದೆ, ಅದು ಟೊಯೋಟಾ ಗಾಡಿ. ನೀವೆಲ್ಲ ನೋಡಿ, ಟೊಯೋಟಾ ಅಂದರೆ ಒಂದು ಬ್ರ್ಯಾಂಡೆಡ್, ಎಲ್ಲರೂ ಆಲ್ಮೋಸ್ಟ್ ನೋಡ್ತಾ ಇರೋದು ಟೊಯೋಟಾ ಗಾಡಿ. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಯಾರಾದರೂ ನೋಡ್ತಾ ಇದ್ರೆ ಡೈರೆಕ್ಟಾಗಿ ಬಂದು ಶೋರೂಮಲ್ಲಿ ಮಾತಾಡ್ಬೋದು ಫ್ರೆಂಡ್ಸ್. ಸರ್ ಸ್ವಿಫ್ಟ್ VDI ಹಾಂ ಸರ್. ಡೀಸೆಲ್ ವೆಹಿಕಲ್. ಎಸ್ ಸರ್. ಸಿಂಗಲ್ ಓನರ್ ಗಾಡಿ ಸರ್. ಹಾಂ ಸರ್. ಸರ್ ಜಿನಿಯನ್ 80,000 ಓಡಿದೆ. ಜಸ್ಟ್ 80,000 ಕಿಲೋಮೀಟರ್ ಡಿವನ್. 80,000 ಓಡಿದೆ. ಓಕೆ ಸರ್. ಇನ್ಸೂರೆನ್ಸು ಮತ್ತು ಓನರ್ ಎಲ್ಲ ಸರ್? ಸರ್ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ಸಿಂಗಲ್ ಓನರ್ ಆಗಿದೆ ಸರ್. ಸಿಂಗಲ್ ಓನರ್ ಆಗಿದೆ. ಹೌದು. ಮತ್ತೆ ಏನು ಪ್ರೈಸ್ ಮಾಡ್ತಾ ಇದ್ದೀರಾ ಸರ್ ಗಾಡಿ? ಸರ್ ಒಂದೇ ಬೆಲೆ ಏನು ಸರ್? 4,40,000 ಕೊಡ್ತೀನಿ ಸರ್. ಫೈನಲ್ ಟು 4,40,000. ಹೌದು ಸರ್. ಅದು ಕೂಡ ನೆಗೋಷಿಯಬಲ್ ಅಂತ ಏನಾದ್ರು ಇರುತ್ತಾ ಸರ್? ನೆಗೋಷಿಯಬಲ್. ಬರ್ಲಿ ಸರ್ ಬರ್ಲಿ. ಹಾಂ ಹಾಂ. ಕಸ್ಟಮರ್ಗೆ ಲೈಕ್ ಆಯ್ತು ಅಂದ್ರೆ ಮಾಡ್ಕೊಡ್ತೀನಿ ಸರ್ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ? ವೀಕ್ಷಕರಿಗೆ ಏನು ಹೇಳ್ಬೋದು ಅಂತ ಅಂದ್ರೆ ಸರ್, ಫಸ್ಟ್ ನೀವು ಗಾಡಿ ನೋಡೋದಕ್ಕೆ ನಿಮ್ಮ ಶೋರೂಮ್ ಬನ್ನಿ. ಎಲ್ಲ sir. ಕ್ವಾಲಿಟಿ ಗಾಡಿನೇ ನನ್ನ ಹತ್ರ ಇರೋದು. ಓಕೆ. ಟೆಸ್ಟ್ ಗಾಡಿ ಇಲ್ಲ, ಹಾಂ ಸರ್. ಒಳ್ಳೆ ಪ್ರೈಸಲ್ಲಿ ಗಾಡಿ ಮಾಡ್ಕೊಡ್ತೀನಿ. ಓಕೆ. ಬಂದು ಒಂದ್ಸಲ ಗಾಡಿ ಟೆಸ್ಟ್ ಡ್ರೈವ್ ನೋಡಿ. ಟೆಸ್ಟ್ ಡ್ರೈವ್ ನಾನು ಹಾಗೆ ಕೊಡ್ತೇನೆ. ಓಕೆ. ಓಕೆ. ಟೆಸ್ಟ್ ಡ್ರೈವ್ ನೋಡಿದ್ಮೇಲೆ ನಿಮ್ ಗಾಡಿ ಲೈಕ್ ಆಯ್ತಾ, ಕಸ್ಟಮರ್ನೇ ಕರ್ತೀನಿ ಸರ್. ಹಾಂ ಸರ್. ನನ್ನ ಹತ್ರ ಕೆಲವೊಂದು ಕಸ್ಟಮರ್ ವೆಹಿಕಲ್ಗಳೇ ಇರೋದು, ಪರ್ಕನ್ ಸೇಲ್ ಕೊಟ್ಟಿದ್ದಾರೆ. ಓಕೆ. ಕಸ್ಟಮರ್ನೇ ಕರ್ಸ್ತೀನಿ, ಕಸ್ಟಮರ್ನೇ ಕೂರಿಸ್ಬಿಟ್ಟು ನಿಮಗೆ ವ್ಯಾಪಾರ ಮುಗಿಸ್ಕೊಡ್ತೀನಿ ಸರ್. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ವೀಕ್ಷಕರಿಗೆ ನನಗೆ ಎಲ್ಲರಿಗೂ ಹೇಳೋದು ಇಷ್ಟೇ, ಯಾರಾದರೂ ಒಂದು ಕ್ವಾಲಿಟಿ ಗಾಡಿ ಬೇಕು ಅಂತಂದರೆ ನೀವು ಈ ಶೋರೂಮಲ್ಲಿ ಕೂತ್ಕೊಂಡು ಮಾತಾಡಿ ಒಂದು ಹೆಚ್ಚು ಕಡಿಮೆ ಆಗಿ ಒಂದು ಬೆಸ್ಟ್ ರೇಟಲ್ಲೇ ಆಗುತ್ತೆ ಅಂತ ನಾನು ಹೇಳ್ತಾ, ಹಾಗೆ ನಾನು ನೆಕ್ಸ್ಟು ಹೊಸ ವೀಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.